ನಿನ್ನೆ ಲೋಕಸಭೆಯಲ್ಲಿ ಮಹಿಳಾ ಮೀಸಲಾತಿ ಬಿಲ್ಗೆ ಸೋಲಾಗಿತ್ತು, ಹಿನ್ನಡೆಯಾಗಿತ್ತು. ದೆಹಲಿಯಲ್ಲಿ ಬಿಜೆಪಿ ಮಹಿಳಾ ಮೋರ್ಚಾದಿಂದ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಮಹಿಳಾ ಮೀಸಲಾತಿ ಬಿಲ್ಗೆ ಸೋಲಾಗಿದ್ದಂಥದ್ದು ನಿನ್ನೆ ದೆಹಲಿಯಲ್ಲಿ ಕುರಿತಾಗಿ ಬಿಜೆಪಿ ಮಹಿಳಾ ಮೋರ್ಚಾದಿಂದ ಪ್ರತಿಭಟನೆ ಆಗ್ತಾ ಇದೆ. ಕಾಂಗ್ರೆಸ್ ನಾಯಕರು ಮಹಿಳಾ ವಿರೋಧಿ ಅಂತ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಮನೆಗೆ ಮುತ್ತಿಗೆಗೆ ಯತ್ನವನ್ನ ಕೂಡ ಮಾಡಿರುವಂತದ್ದು. ಪ್ರತಿಭಟನಾಕಾರರ ನಿಯಂತ್ರಣಕ್ಕೆ ಪೊಲೀಸರು ಹರಸಾಹಸವನ್ನ ಪಟ್ಟಿದ್ದಾರೆ. ಪ್ರತಿಭಟನೆ ನಿಯಂತ್ರಣಕ್ಕೆ ಅಶ್ರುವಾಯು ಪ್ರಯೋಗವನ್ನ ಕೂಡ ಮಾಡಲಾಗಿದೆ. ಕೆಲ ಬಿಜೆಪಿ ನಾಯಕರನ್ನ ವಶಕ್ಕೆ ಕೂಡ ಪಡೆದುಕೊಂಡಿದ್ದಾರೆ ದೆಹಲಿ ಪೊಲೀಸರು. ಈ ಸಂದರ್ಭದಲ್ಲಿ ಈಗ ಆಲ್ರೆಡಿ ಪರಿಸ್ಥಿತಿ ಆಗ್ತಾ ಇದೆ. ನಿನ್ನೆ ರಾತ್ರಿಯಿಂದಲೂ ಕೂಡ ಪ್ರತಿಭಟನೆಗೆ ಇಳಿದಿದ್ರು ಬಿಜೆಪಿಯವರು. ನಿನ್ನೆ ಸಂಸತ್ನಲ್ಲೇ ಪ್ರತಿಭಟನೆಯನ್ನ ಮಾಡೋದಕ್ಕೆ ಮುಂದಾಗಿದ್ದಂಥದ್ದು. ಈ ಒಂದು ಸಂದರ್ಭದಲ್ಲಿ ಇದೀಗ ಲೋಕಸಭೆಯಲ್ಲಿ ಆದಂತಹ ಮಹಿಳಾ ಮೀಸಲಾತಿ ಬಿಲ್ ಸೋಲಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಮಹಿಳಾ ಮೋರ್ಚಾದಿಂದ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ನೀವು ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು, ಬ್ಲಾಕ್ ಫ್ಲಾಗ್ ಅನ್ನ ಇಟ್ಕೊಂಡು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಕಾಂಗ್ರೆಸ್ನವರು ಮಹಿಳಾ ವಿರೋಧಿ, ಹಾಗಾಗಿ ಈ ರೀತಿಯಾಗಿ ಮಾಡಿರೋದು ಅಂತ ಮಹಿಳಾ ಮೋರ್ಚಾದಿಂದ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ದೆಹಲಿಯಲ್ಲಿ ಆಗ್ತಾ ಇರುವಂತಹ ಪ್ರತಿಭಟನೆ. ಈ ಸಂದರ್ಭದಲ್ಲಿ ಪೊಲೀಸರು ಹರಸಾಹಸವನ್ನ ಪಟ್ಟಿದ್ದಾರೆ ಪರಿಸ್ಥಿತಿಯನ್ನ ನಿಯಂತ್ರಣ ಪಡೋದಕ್ಕೆ. ಆದ್ರೂ ಕೂಡ ಆಗಿಲ್ಲ. ಕೆಲವರನ್ನ ವಶಕ್ಕೆ ಕೂಡ ಪಡೆದುಕೊಳ್ಳಲಾಗಿದೆ ಈಗ ಆಲ್ರೆಡಿ. ದೆಹಲಿಯಲ್ಲಿ ಬಿಜೆಪಿ ಮಹಿಳಾ ಮೋರ್ಚಾದಿಂದ ಆಗ್ತಾ ಇರುವಂತಹ ಪ್ರತಿಭಟನೆ. ಮಹಿಳಾ ಮೀಸಲಾತಿಗೆ ಸೋಲಾಗಿತ್ತು, ಹಿನ್ನಡೆಯಾಗಿತ್ತು. ಕೇಂದ್ರ ಸರ್ಕಾರಕ್ಕೆ, ನಾರಿ ಶಕ್ತಿಗೆ 33% ಮೀಸಲಾತಿಯನ್ನ ನೀಡುವ ಮೋದಿ ಸರ್ಕಾರದ ಕನಸು ಭಗ್ನ ಆಗಿತ್ತು. ಹಾಗಾಗಿ ಈ ಕನಸು ಭಗ್ನ ಆಗಿದ್ದಕ್ಕೆ ಕಾಂಗ್ರೆಸ್ ಮಹಿಳಾ ವಿರೋಧಿ ಅಂತ ಇದೀಗ ಹೇಳ್ತಾ ಇದ್ದಾರೆ. ಬಿಜೆಪಿ ಮಹಿಳಾ ಮೋರ್ಚಾದಿಂದ ದೆಹಲಿಯಲ್ಲಿ ಪ್ರತಿಭಟನೆಯನ್ನ ಕೂಡ ಮಾಡಲಾಗ್ತಾ ಇದೆ. ರಾಹುಲ್ ಗಾಂಧಿ ಆಗಿರ್ಬೋದು, ಇಂದಿರಾ ಗಾಂಧಿ ಆಗಿರ್ಬೋದು, ಯಾರು ಕೂಡ ಇದಕ್ಕೆ ಸಪೋರ್ಟ್ ಅನ್ನ ಮಾಡಲಿಲ್ಲ. ಮಹಿಳೆಯರು ಮುಂದುವರೋದಾಗಿರ್ಲಿ, ದೇಶ ಅಭಿವೃದ್ಧಿ ಆಗೋದು ಕೂಡ ಇಷ್ಟ ಇಲ್ಲ ಅಂತ ಕಾಣಿಸುತ್ತೆ. ನಿನ್ನೆ ರಾತ್ರಿಯಿಂದಲೂ ಕೂಡ ಇದೇ ರೀತಿಯಾದಂತಹ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ನಿನ್ನೆ ಬಿಜೆಪಿ ಸಂಸದರು ಸಂಸತ್ ಮುಗಿತಿದಂಗೆ ಸಂಸತ್ನಲ್ಲೇನ ಪ್ರತಿಭಟನೆಯನ್ನ ಮಾಡೋದಕ್ಕೆ ಮುಂದಾಗಿದ್ರು. ಆ ಸಂದರ್ಭದಲ್ಲೂ ಕೂಡ ಇದೀಗ ಇನ್ನೊಂದು ತೀವ್ರ ಹಂತಕ್ಕೆ ಹೋಗಿದೆ ಈ ಒಂದು ಪ್ರತಿಭಟನೆ ಅನ್ನೋದು. ದೆಹಲಿಯಲ್ಲಿ ಬಿಜೆಪಿ ಮಹಿಳಾ ಮೋರ್ಚಾದಿಂದ ಆಗ್ತಿರುವಂತಹ ಪ್ರತಿಭಟನೆ ಉದ್ವಿಗ್ನಕ್ಕೆ ಹೋಗಿತ್ತು. ಇದೇ ಸಂದರ್ಭದಲ್ಲಿ ದೆಹಲಿಯಲ್ಲಿ ಇರುವಂತಹ ಪೊಲೀಸರು ಕೂಡ ಆ ಒಂದು ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ತರೋದಕ್ಕೆ ಹರಸಾಹಸವನ್ನ ಕೂಡ ಪಟ್ಟಿದ್ದಾರೆ. ಅಶ್ರುವಾಯುವನ್ನ ಕೂಡ ಪ್ರಯೋಗ ಮಾಡಿದ್ರು. ಬ್ಲಾಕ್ ಫ್ಲಾಗ್ ಅನ್ನ ಇಟ್ಕೊಂಡು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಕಾಂಗ್ರೆಸ್ ಮಹಿಳಾ ವಿರೋಧಿ ಅಂತ ಹೇಳ್ತಿದ್ದಾರೆ. ಮಹಿಳಾ ಮೀಸಲಾತಿಯನ್ನ ತರಬೇಕು ಅಂತ 40 ವರ್ಷಗಳಿಂದ, 4 ದಶಕಗಳಿಂದ ಮಾಡಲಾಗ್ತಾ ಇದೆ. ಯಾವುದೇ ರೀತಿಯಾದಂತಹ ಪ್ರಯೋಜನ ಆಗ್ತಾ ಇಲ್ಲ. ಇದು ಮಹಿಳೆಯರಿಗೆ ಮಾಡಿರುವಂತಹ ಮೋಸ, ಮಹಿಳೆಯರಿಗೆ ಅನ್ಯಾಯ ಆಗಿದೆ, ಮಹಿಳೆಯರ ಹಕ್ಕನ್ನ ಕಿತ್ಕೊಂಡಿದೆ ಕಾಂಗ್ರೆಸ್ ಅನ್ನುವ ನಿಟ್ಟಿನಲ್ಲಿ ಇದೀಗ ಆಕ್ರೋಶವನ್ನ ಹೊರಹಾಕ್ತಾ ಇರುವಂಥದ್ದು. ನಿನ್ನೆಯಿಂದಲೂ ಕೂಡ ಆಕ್ರೋಶವನ್ನ ಹೊರಹಾಕಲಾಗ್ತಾ ಇದೆ. ಬಹುಮತ ಬರಬೇಕಾಗಿತ್ತು, ಆದ್ರೆ ಬರಲಿಲ್ಲ. 528 ಲೋಕಸಭೆಯಲ್ಲಿ ಮತವನ್ನ ಹಾಕಿದ್ರು. ಅದರಲ್ಲಿ 2/3 ಬಹುಮತಕ್ಕೆ ಬೇಕಾಗಿದ್ದಂತಹ ಸಂಖ್ಯೆ 352, ಅಷ್ಟು ಬರಲಿಲ್ಲ ಬಹುಮತ. 298 ಮಹಿಳಾ ಮೀಸಲು ಪರ ಮತ ಚಲಾವಣೆ ಆಗಿತ್ತು. 230 ಸರ್ಕಾರದ ಮಸೂದೆ ವಿರುದ್ಧ ಮತ ಚಲಾವಣೆ ಆಯಿತು. ಹಾಗಾಗಿ ಅದು ಬರ್ತಿದಂಗೆ ಸಂಸತ್ನಲ್ಲೇನೆ ನಿನ್ನೆ ರಾತ್ರಿನೂ ಕೂಡ ಪ್ರತಿಭಟನೆಯನ್ನ ಮಾಡಿದ್ರು ಬಿಜೆಪಿ ಸಂಸದೆಯರು. ಇದೀಗ ಬಿಜೆಪಿ ಮಹಿಳಾ ಮೋರ್ಚಾದಿಂದ ಕೂಡ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಬ್ಯಾರಿಕೇಡ್ಗಳನ್ನ ಹತ್ತಿದ್ದಾರೆ, ಬ್ಲಾಕ್ ಫ್ಲಾಗ್ಗಳನ್ನ ಇಟ್ಕೊಂಡಿದ್ದಾರೆ, ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ನೋಡಿ, ವಿರೋಧವನ್ನ ವ್ಯಕ್ತಪಡಿಸಿದಂಥದ್ದು. ವಿರೋಧ ವ್ಯಕ್ತಪಡಿಸಿದ್ದಾದ್ಮೇಲೆ ಯಾವಾಗ ಬಹುಮತ ಬರ್ಲಿಲ್ದಂಗೆ ಆ ಒಂದು ಸಂದರ್ಭದಿಂದಲೂ ಕೂಡ ಪ್ರತಿಭಟನೆ. ಇವಾಗ ಬ್ಯಾರಿಕೇಡ್ಗಳನ್ನ ಕೂಡ ಹತ್ತಿ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಕಾಂಗ್ರೆಸ್ ವಿರುದ್ಧ ಘೋಷಣೆಗಳನ್ನ ಕೂಗ್ತಿದ್ದಾರೆ. ಮಹಿಳಾ ವಿರೋಧಿ ಅಂತ ಹೇಳ್ತಾ ಇದ್ದಾರೆ.
ಬ್ಯಾರಿಕೇಡ್ಗಳನ್ನ ಹತ್ತಿ ಘೋಷಣೆಗಳನ್ನ ಕೂಗ್ತಾ ಇರುವಂಥದ್ದು. ರಾಹುಲ್ ಗಾಂಧಿ ಅವರ ವಿರುದ್ಧ ಘೋಷಣೆಗಳನ್ನ ಕೂಗ್ಲಾಗ್ತಾ ಇದೆ. ನಿನ್ನೆ ಅಮಿತ್ ಶಾ ಅವರು ಕೂಡ ಹೇಳಿದ್ರು, ಕಾಂಗ್ರೆಸ್ ಸ್ತ್ರೀಯರ ಪರ ಇಲ್ಲ ಅಂತ ಹೇಳಿದ್ರು. ಜೊತೆಯಲ್ಲಿ ಅದಕ್ಕೆ ಉತ್ತೇಜನವನ್ನ ನೀಡುವಂತೆ ಇದೀಗ ಬಿಜೆಪಿ ಮಹಿಳಾ ಮೋರ್ಚಾದಿಂದ ಪ್ರತಿಭಟನೆ ಆಗ್ತಾ ಇರುವಂಥದ್ದು. ಪರಿಸ್ಥಿತಿ ಅಧೋಗತಿ ಆಗ್ತಾ ಇತ್ತು. ಇದೇ ಸಂದರ್ಭದಲ್ಲಿ ಪೊಲೀಸರು ಹೋಗಿದ್ದಾರೆ, ನಿಯಂತ್ರಣ ಪಡೋದಕ್ಕೂ ಕೂಡ ಹರಸಾಹಸವನ್ನ ಪಟ್ಟಿರುವಂಥದ್ದು. ಯಾವುದಕ್ಕೂ ಕೂಡ ಕ್ಯಾರೆ ಅಂತ ಇಲ್ಲ, ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. 40 ವರ್ಷಗಳಾಗಿದೆ, ಆಗಿನಿಂದಲೂ ಕೂಡ ಇದೇ ರೀತಿಯಾದಂತಹ ಪರಿಸ್ಥಿತಿ ಇದೆ. ಈಗ ಒಂದು ಚಾನ್ಸ್ ಸಿಕ್ಕಿತ್ತು, ಆ ಚಾನ್ಸ್ ಅನ್ನ ಪಡೆದುಕೊಳ್ಬಹುದಿತ್ತು, ಆದ್ರೆ ಅದನ್ನು ಕೂಡ ಬಿಟ್ಕೊಟ್ಟಿರುವಂಥದ್ದು. ಮತ ಹಾಕಬೇಕಾದ್ರೆ 50% ಇದ್ದೀವಿ ಆಲ್ರೆಡಿ, ಆದ್ರೆ ಅಧಿಕಾರ ಅಂತ ಬಂದಂತಹ ಸಂದರ್ಭದಲ್ಲಿ ಇಲ್ಲಿ ನಮ್ಗೆ ಯಾಕೆ ಈ ರೀತಿಯಾದಂತಹ ಧೋರಣೆ? 33% ಅಷ್ಟೇ ಕೇಳಿದಂಥದ್ದು, 50% ಪೂರ್ತಿಯಾಗಿ ಏನ್ ಕೇಳಿರ್ಲಿಲ್ವಲ್ಲ. 50% ನಾವು ವೋಟ್ ಹಾಕ್ತಿದ್ದೀವಿ ಕೊಡಿ ಅಂತ ಹೇಳ್ಬಿಟ್ಟು ಅಧಿಕಾರಕ್ಕೆ ಬರ್ತೀವಿ ಅಂತ. ಆದ್ರೆ ಇದೀಗ ಅಧಿಕಾರವನ್ನ ಪಡೆದುಕೊಳ್ಳೋದಕ್ಕೆ 33% ಮೀಸಲಾತಿಯನ್ನ ಕೊಡಿ ಮಹಿಳೆಯರಿಗೆ ಅಂತ ಅಂದ್ರೆ ಅದಕ್ಕೂ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿತ್ತು ಕಾಂಗ್ರೆಸ್. ಹಾಗಾಗಿ ಯಾವಾಗ ಬಹುಮತ ಬರಲಿಲ್ಲ ಆಗಿನಿಂದಲೂ ಕೂಡ ಆಕ್ರೋಶಗಳ ಕಟ್ಟೆ ಹೊಡೆದಿದೆ. ಕೇಂದ್ರ ಸರ್ಕಾರದ್ದು ಕೂಡ ಈ ಒಂದು ಸಂದರ್ಭದಲ್ಲಿ ಪ್ರತಿಭಟನೆಯನ್ನ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಇದೀಗ ದೆಹಲಿಯಲ್ಲಿ ಬಿಜೆಪಿ ಮಹಿಳಾ ಮೋರ್ಚಾದಿಂದ ಪ್ರತಿಭಟನೆಯನ್ನ ಕೂಡ ಮಾಡಲಾಗ್ತಾ ಇದೆ. ಬ್ಯಾರಿಕೇಡ್ಗಳನ್ನ ಹತ್ತಿದ್ದಾರೆ, ಕಾಂಗ್ರೆಸ್ ವಿರುದ್ಧ ಘೋಷಣೆಗಳನ್ನ ಕೂಗ್ತಿದ್ದಾರೆ, ಮಹಿಳಾ ವಿರೋಧಿ ಅಂತ ಹೇಳ್ತಿದ್ದಾರೆ, ಸ್ತ್ರೀಯರ ಪರ ಇಲ್ಲ ಕಾಂಗ್ರೆಸ್ ಅಂತ ಹೇಳ್ತಿದ್ದಾರೆ, ಒಂದು ಚಾನ್ಸ್ ಸಿಕ್ಕಿತ್ತು ಅದನ್ನು ಕೂಡ ಹಾಳು ಮಾಡಿದ್ರು ಅಂತ ಹೇಳ್ತಿದ್ದಾರೆ. ತಮ್ಮ ಆಕ್ರೋಶವನ್ನ ಹೊರಹಾಕ್ತಾ ಇರುವಂಥದ್ದು. ಬಿಲ್ ಪಾಸ್ ಆಗಲಿಲ್ಲ, ಅಂಗೀಕಾರ ಆಗಲಿಲ್ಲ ವಿಧೇಯಕಗಳು, ಹಾಗಾಗಿ ಇದೀಗ ಆಕ್ರೋಶವನ್ನು ಹೊರಹಾಕ್ತಾ ಇರುವಂಥದ್ದು. ಪರಿಸ್ಥಿತಿ ಉದ್ವಿಗ್ನಕ್ಕೆ ಹೋಗಿದ್ರಿಂದ ಅಶ್ರುವಾಯುವನ್ನ ಕೂಡ ಪ್ರಯೋಗ ಮಾಡಲಾಯಿತು. ಈ ಸಂದರ್ಭದಲ್ಲಿ ಪೊಲೀಸರು ಕೂಡ ಹರಸಾಹಸವನ್ನ ಪಟ್ಟಿದ್ದಾರೆ ಅವರನ್ನ ನಿಯಂತ್ರಣಕ್ಕೆ ತರೋದಕ್ಕೆ.